ಗಂಟೆ 5 ಗಂಟೆ ಐತೆ. 5:20 ಯಾವುದೋ ಕಾಲ್ಟ್ರ್ ಬಂದು ಅಂದ್ಕೊಂಡಿದೆ. ಈಗ ಪುಣ್ಯಕ್ಷೇತ್ರಕ್ಕೆ ವಾಪಸ್ ಸಿಕ್ಕದು, ದೇವರಿಗೆ ಅರ್ಪಣೆ. ಪ್ಲೇಸ್ ಕಣಿ ಹಂಗಿತ್ತು. ನಾವು ಇಲ್ಲಿಂದನೇ ಬಂದದ್ದು, ಇನ್ನು ಇಲ್ಲಿಗೆ ಹೋಯ್ತು. ಆ ಕಾಲಿಗೆ ಅಂತ ಆತಿಲ್ಲ, ಅದು ಕಬ್ಬಣದ ಕಾಲ. ಅದು ಎಂತ ಬಂದು ಮುಟ್ತು ಗಾಣಿ. ಹಾಯ್, ಎಲ್ಲಿ ಕಾಣಿ? ಯಾರು ಗೊತ್ತಾಯ್ತಲ್ಲ, ನಾನು ನಿಮ್ಮ ಊರು ಬದಿ ಗಂಡ. ನಾವು ಇವತ್ತು ಹೋಗ್ತಿದ್ದ ಬೇರೆ ಎಲ್ಲಿಗೂ ಅಲ್ಲ, ನಮ್ಮ ಒಡೆಯಪ್ಪ ಜಾಗ ಶ್ರೀ ಕ್ಷೇತ್ರ ಮಾರಣಕಟ್ಟೆ. ಅಲ್ಲಿಗೆ ಈಗ ನಾವು ಪಾದಯಾತ್ರೆ ಶುರು ಮಾಡುತ್ತಾ ಬನ್ನಿ ಪಾಪ. ನಾವು ಹಕ್ಲಾಡಿ ಸಿದ್ಧಲಿಂಗೇಶ್ವರ ಬಜ್ನಬದ್ರಿಂದ ಹೊರಟದ್ದು. ಈಗ ಮಾರಣಕಟ್ಟೆಯವ್ರಿಗೆ ನಡ್ಕೊಂಡು ಹಾಪದ 4 ಜನ ಹಾಪನ್ ಪ್ಲ್ಯಾನ್ ಹಾಕದ್ದು. ಈಗ ಲಾಸ್ಟಿಗೆ 2 ಉಳ್ಕಂತ. ಆಲೂರು ಕಾನ್ಕಿನ್ ಚೂರು ಹಿಂದೆ ಹಾತಿತ್ತು. ಆಜೆ ಓಯ್, ಸುಮಾರಿಗೆ ಬೆಳಗ್ಗೆ ಈಗ ಸಾವುಕಾರ ನಮ್ಮನ್ನು ಬಿಟ್ಟಿ ಕಪ್ಲಾಗ್ದಾಗಿದ್ರು. ರಾಕೆಟ್ ಅದಾಗಿತ್ತಪ್ಪ. ರಾಕೆಟ್ ಸ್ಪೀಡ್ ಅಂದೆ ನಿಮ್ದು. ನಮ್ಗೆ ನಡುಕೈದೆ. ನಾವು ಈ ಬೆಳಿ ಪಟ್ಟಿ ಬೆಂದು ನಡೀತಿತ್ತು. ಈಗ ಇವರಿಗೆಲ್ಲ ಬರೀ ಕಾಲ ಊರಾಗೆಲ್ಲ ಐಕ ನಡೆದು ಅಭ್ಯಾಸ ಐತೆ. ಅದೇ ನಮ್ದು ಅದೇ ಈಗ ಹಣಿ ಬರು. ಅಲ್ಲ ಚಪ್ಪಲ್ ಇಲ್ಲದೆ ಯಾರಿಗೂ ಗೊತ್ತಿಲ್ಲ ಐತಿ. ಈಗ ಹೋಗೋರು ಕೈ ಕಾಲು ಹೋಗತ್ತ ಕಣಿ. 4 kg ಮನೆಯಾಗಿದ್ದಲ್ಲೇ ಹೆಚ್ಚು ಕಮ್ಮಿ. ಅಮ್ಮಮ್ಮ ಅಂದಾಡ್ರು ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಅಷ್ಟೊಂದು 10 ಕಿಲೋಮೀಟರ್ ದಿನ ನಡೀತೀನಿ ನಾನು, ಆಚೀಚೆ ಅಂದಾಳೆ. ಈಗ ನಾವು ನಡೀತಿಲ್ಲ ಅಂದಳಿ. ಎಲ್ಲಾರ ಚಪ್ಪಲ್ ಹಾಕ ನಡೀತಲ್ಲ. ಚಪ್ಪಲ್ ಹಾಕ ನಡೆದಕ್ಕೂ ಬರೀ ಕಾಲ ನಡೆದಕ್ಕೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ಮಾವಿನಕಟ್ಟೆಗೆ ಹಾಪರ. ಇಲ್ಲೊಂದು ಹೊಗ್ಗಿ ಹಾತ್ರ. ಕೈ ಮುಕ್ಕ ನಾವು ಮತ್ತೆ ನಡು ಶುರು ಮಾಡ. ಹೊಸ ರೋಡಾಗಿ ನಡುಕ್ ಲೈಕ್ ಆತಿತ್ತು. ಈಗ ಹಳಿ ರೋಡಿಗೆ ಬಂದದ್ದು ಯಾಕೆ ಕೈ ಕಲ್ಲದ ಜಬ ಅಂತತ್ತು ಕಾಣಿ. ಅಜ್ಜನಿಗೆ ಅದೆಲ್ಲ ತಾಗುದೇ ಇಲ್ಲ. ಯಪ್ಪ, ಖಾರ ಪುಡಿ ಆಗಿತ್ತು ಖಾಲಿ. ನೀರಿಗೆ ಕೈ ಕಾಲು ಆಗೋಕೆ ಅಂಬೋದು. ಹೋದಲ್ಲ ನೀರೇ ಉರಿ ಹೇಳತ್ತೀಗ, ಜಬ ಅಂದತ್ತೀಗ. ಆಹಾ, ಖುಷಿ. ಅಲ್ಲ ಈ ನಡುಕ್ ಇಲ್ಲ ಈಗ ನೀರು ಖಾಲಿಯಲ್ಲಿ ಕಣಿ ಅಲ್ಲ. ಆಲೂರು ಪೇಟೆ ರೀಚ್ ಆಯ್ತು. ಗಂಟೆ ಎಷ್ಟಾಯ್ತು? 7 ಗಂಟೆಗೆ ಆಲೂರು ರೀಚ್ ಆಯ್ತು. ಇನ್ನೊಂದು ಎಷ್ಟು 2 ಗಂಟೆ ಇತ್ತಾ? 2 9:30 ಆಯ್ತು ಹಪತಿ. ಅಲ್ಲ ನಮ್ದು ಆಲೂರು ರಾಮ ಮಂದಿರ. ಗಣಪತಿ ಕೂರ್ಸೋದಿಲ್ಲ, ಚೌದಿಗಟ್ಟಿ. ಮಳೆ ಆಯ್ತು. ಮಳೆ ಒಂದು ಬರ್ದಿರ್ ಸಾಕು. ಅದೇಕೇನು ಮಳೆ ಬಂದ್ರೆ ಕತ್ತಿ ಹೈಲ. ಎಂತದ? 5 ರೂಪಾಯಿ ಕಾಯಿನ್. ಪುಣ್ಯಕ್ಷೇತ್ರಕ್ಕೆ ವಾಪಸ್ ಸಿಕ್ಕದು, ದೇವರಿಗೆ ಅರ್ಪಣೆ. ಪ್ಲೇಸ್ ಕಣಿ ಹಂಗಿತ್ತು. ಮಳೆ ಐತೆ ಮಾತ್ರ. ಬಂದ್ರೆ ಸಮ್ಮ ಹೊತ್ತು. ಇದು ನಮ್ಮ ಆಲೂರು ಫೇಮಸ್ ಕಲ್ಲಣಿ. ಇದು ಸಮ ಕಾಣಿ. ಮಳೆಯಲ್ಲ ಈಗೆಲ್ಲ ಕಲ್ಲಣಿ ಎಲ್ಲ ಸ್ಟಾಪ್ ಐತಿ. ನಂಗಂತೂ ಕಾಲು ಸಮ ಹೊಚ್ಚೊಚ್ಚಿ ಹೋಯ್ತು. ಅಜ್ಜನಿಗಂತ ಖಾಲಿ ಅಂತದೂ ಇಲ್ಲ. ಒಳ್ಳೆ ಆಗ್ತತ್ರಿ. ಇದು ಹೆಂಗಿತ್ತು ಕಣಿ ಪ್ಲೇಸ್.
ಸೊಕ್ಕುಕ್ ಲಾಯ್ಕತ್ ಮಾತ್ರ ಬಿದ್ಕೊ ಹುಡ್ಕುಕ್ ಸಣ್ಣ ಮೋಡ ಐತೆ ಮಾತ್ರ ಮಳೆ ಬತ್ ಮಾತ್ರ ಭಾಳ ಸಿಕ್ಕಾಯ್ಕಂಬ ಪರಿಸ್ಥಿತಿ ಇತ್ತೀಗ. ಹೆಂಗಿತ್ತು ಕಣಿ ಮಾವನಕಟ್ಟೆ 6 ಕಿಲೋಮೀಟ್ರ್ ಇತ್ತೀನಿ, ಬಂಟ್ವಾಡಿ 9 ಕಿಲೋಮೀಟ್ರ್ ಲೆಕ್ಕಾಗಿ ಕಾಣಿ. ನಾವು ಇಲ್ಲಿಂದನೇ ಬಂದದ್ದು, ಇನ್ನು ಇಲ್ಲಿಗೆ ಹೋಯ್ಕ್ ಅವ್ರು ಕೂಗ್ತಾರ ಬಾ ಅನ್ಕಂತ. ಈ ಬದಿ ಎಲ್ಲ ಕಂಡ್ರೆ ಇಲ್ಲೆಲ್ಲರೂ ಜಾಗಿ ತಕೊಂಡು ಇಲ್ಲೇ ಮನೆ ಮಾಡ್ಕೊಂಬಂದಿತ್ತು. ಪಾಪ್ಗೆ ಮನ್ಸಿಲ್ಲ, ಅಷ್ಟು ಒಳ್ಳೆ ಇತ್ತ ನಿಮ್ಮ ಬದಿಗೆ ಹಿಂಗೆಲ್ಲ. ಆಲೂರು ಖಾನ್ ಎಂಟ್ರಿ ಐತಿ ಈಗ ನಾವು. ಆಲೂರು ಖಾನ್ ಅಲ್ದೆ ಇದು ಹೆಂಗಿತ್ತು ಕಣಿ ಖಾನ್. ಇನ್ನು ಮೇಲೆ ಆಚೆಗೆಲ್ಲ ಅವ್ರು ದೊಡ್ಡ ಹೋಯ್ ಹೋಯ್ ಚೂರು ಕೂಗಂಬ ಹೆಂಗೆ ಅಡ್ಡಿಲ್ಲ ಕೈ ಕಾಲಲ್ಲ. ಎಲ್ಲರೂ ಬೆಳಿಲ್ಲ ನೀ ಇದ್ರ ಮೇಲೆ ನಡ್ಕೊ ಬರ್ಲಕ್ಕಿತ್ತು. ಇಲ್ಲದು ಇಲ್ಲ 6 ಒಳಗಾರು ಬೆಳಿಲ್ಲ ನೀ ಇತ್ತ ಇಲ್ಲದು ಇಲ್ಲ. ನಡು ಸ್ಪೀಡ್ ಕಾಣ್ ನಮಗಂತೂ ಹೇಳಿ ಆನಂದ ನಡುಕ್. ಹಾಂ 2-3 ಗಂಟೆಗೆಲ್ಲ ಬಂದರೆ ಇಲ್ಲ ಮಿಗ ಸಿಕ್ಕತ್. ಮಿಗ ಅಂದ್ರೆ ಗೊತ್ತಿತ್ತಲ್ದ. ಮಿಗಕ್ಕೆ ಈ ಶುದ್ಧ ಕನ್ನಡ ಎಂತ ಅಂತಾರೆ? ಮಿಗನೇ ಅಂದ ಅಂತಂದು ಸಮ ಗೊತ್ತಿಲ್ಲ, ಗೊತ್ತಿದ್ರೆ ಹೇಳಿ ಕಂಬ. ಇನ್ನೊಂದು ಹತ್ರ ಒಂದು ಮಾರನಕಟ್ಟೆಗೆ ಒಂದು 5 ಕಿಲೋಮೀಟ್ರ್ ಲೆಕ್ಕ ಇತ್ತು. ನಮ್ದೊಂದು ಗಂಡು ಎಲ್ಲೋ ಐತೇನಪ್ಪ, ಇನ್ನೂ ಬರಲಿಲ್ಲಪ್ಪ. ಗಡ ಬಾ ಮರತ್ತೆ, ನಿನಗೆ ಬೆಂಗ್ಳೂರು ಬದಿಯಾಗೆಲ್ಲ ಆಯ್ಕೊಂಡು ಬೈಕ ತಿರುಗಿ ಮಾರಿ ನಡಿ ಅಂದ್ರೆ ನಡೀತಿಲ್ಲ ಮಾರ. ಒಟ್ಟು ನಮ್ಗಂದ್ರೆ ಆಗಲೇ ಮಾಡ್ತೀಯ ಅಂದೇಳಿ ಬಾ ಒಂದು 5 ಕಿಲೋಮೀಟ್ರ್ ಇತ್ತು ಅಷ್ಟೇ. ಎರಡು ಸೈಡ್ ನಡಿ ಅಂತ ಹೇಳ್ರಿ, ಅಂತ ನಡೀತಿಯಪ್ಪ ನೀ. ಓ ಇದೆ ಅಂತ ಚೀಲ ಎಲ್ಲಿ ಚೀಲ್ವಾ? ಎಲ್ಲಿ ಚೀಲ ಅಲ್ಲ, ನಿನ್ ಬಗಲ್ ಚೀಲ ತಕ ಬೈಂದಿಯಲ್ಲ. 100 ರೂಪಾಯಿ ರೈನ್ ಕೋಟ್ ನಾಳೆ ಮಳೆ ಬರ್ತದ ಸೇಫ್ಟಿ ಹೊತ್ಕ ಬೈಂದಿಯಲ್ಲ, ಅದೇ ನಮ್ಮ ಬಗಲಿಗೆ ಹಾಕಿದೆಯಲ್ಲ ತಗೋಕಿಲ್ಲ ಕಡೆಗೆ ಬಿಟ್ಟಿಗೆ ಹೋರು. ನಮಗೆ ನಂಬದಿಗೆ ಎಂಥದೇ ಇರಲಿ, ನಂಬದಿ ನೆಟ್ಟಿಗಿಪ್ಪು ಬಸ್ ಇದು ಒಂದೇ ಗಾಡಿ. ಗಾಳಿ ಇರಲಿ ಮಳೆ ಇರಲಿ ಎಂಥದೇ ಇರಲಿ ಪಕ್ಕ ಟೈಮಿಂಗ್ ಇಪ್ಪದು. ಇದು ಒಂದೇ ಬಸ್ ಸೂತ್ರ. ಮತ್ತೆ ಒಂದು 7 ದಿನ ಬಂದರೆ ಮತ್ತು 4 ದಿನ ಬತ್ತಿಲ್ಲ. ಇವರದ್ದು ಹಂಗಲ್ಲ, ಸೋಮವಾರದಿಂದ ಐತಾರ್ದರಿ ಎಲ್ಲ ದಿನ ಬಸ್ ಇರುತ್ತೆ ಅಲ್ದವಾಯ್. ನಂಬದಿ ಬಸ್ ಇದು ಒಂದೇ ಅಲ್ಲ ನೆಟ್ಟಿಗಿದ್ದು. ಮತ್ತಿದ್ದಾವಲ್ಲ 7 ದಿನ ಬಂದರೆ 7 ದಿನ ಬತ್ತಿಲ್ಲ. 3-4 ದಿನ ಆಯ್ತು ಮಕ್ಕಳಿಗೆ ಶಾಲೆಗೆಲ್ಲ ರಜೆ ಸಿಕ್ಕಿ ಒಳ್ಳೆ ಆಯ್ತು. ಏನು ಇವತ್ತು ಬಪ್ಪುದಂದ್ರೆ ಮಕ್ಳಿಗೆ ಏನು ರಾತ್ರಿ ಎಷ್ಟು ಬೇಡ್ಕೊಂಡು ಏನು ಮಳೆ ಬರಲಿ ಅಂತೇಳಿ ಅಲ್ದವ. ಶಾಲೆ ಮಕ್ಕಳಿಗೇನು ರಾತ್ರಿ ನಿದ್ರಿ ಬರಲಿ ಏನು? ಇವತ್ತು ಏನು ಮಳೆ ಕಮ್ಮಿ ಆಯ್ತಲ್ಲ. ಜನ ಇದ್ರಾ ಒಳ್ಳೆ ಹೊತ್ತು ಏನಿತ್ತು ಕಣೆ. ಹತ್ರ ಆಲೂರು 3 ಕೈ ಪಾಸ್ ಆಗಿ ಚಿತ್ತೂರು ಹತ್ರ ಬತ್ತಿತ್ತ. ಇನ್ನೊಂದು 2-2.5 ಕಿಲೋಮೀಟ್ರ್ ನಡುಗಾತ ಸಂಗೀತಗಲ್ಲ ನಡು ಹ್ಯಾಂಗೆ ಕಾಣಿ ಕತೆ ಅದು ಮಳೆ ಬಂದು ಕಲ್ಗೊಜ್ಜೆಲ್ಲ ರೋಡ್ ಮೇಲೆ ಇತ್ತು. ಕಾಲು ಹಾಕಿರೊಳೆ ಸೂಜಿ ಹಿಡ್ದಾಗಿತ್ತು. ಆ ಕಾಲಿಗೆ ಅಂತ ಆತಿಲ್ಲ, ಅದು ಕಬ್ಬಣದ ಕಾಲ. ಅದು ಇಲ್ಲಿಂದ ಕುಂದಾಪುರ 18 ಕಿಲೋಮೀಟ್ರ್, ಕೊಲ್ಲೂರು, ಸಾಗರ, ಶಿಕಾರಿಪುರ
ಇದ್ರಾಗೆ ಸೀದಾ ಹೋದ್ರೆ ಕೊಲ್ಲೂರು ದೇವಸ್ಥಾನಕ್ಕೆ ಹೊತ್ತು ರೈಟಿಗೆ ತಗೊಂಡ್ರೆ ಮಾವಿನಕಟ್ಟೆ ದೇವಸ್ಥಾನಕ್ಕೆ ಚಿತ್ತೂರು 3 ರೂಪಾಯಿ. ಹತ್ರವಾದಾಗಿದ್ದರೆ ಫುಲ್ ದೇವಸ್ಥಾನ ತೋರ್ಸೋಕೆ ಆಗ್ತಿಲ್ಲ, ಫ್ರಂಟ್ ಮಾತ್ರ ಕಾಣ್ಬೇಕು. ಈ ಹಿಂದೆ ರೋಡಿಂದ ಫುಲ್ ಎಷ್ಟು ದೊಡ್ಡ ಕಿತ್ಕೊಂಡು ಎಷ್ಟು ಹೆಂಗೆ ಇಟ್ಕೊಂಡು ಗೊತ್ತಾಗ್ತದೆ. ಹೊಳಿ ನೀರು ಕಣಿ ಬಾಯಿ ಒಂದು ಸಮ ಕಳ್ಕಾಯ್ತು. ಸ್ವರ ಬತ್ತಿಲ್ಲ, ಗಾಡಿ ಫುಲ್ ಪ್ಯಾಚ್ ಆಯ್ತು, ಮಾತಾಡೋಕೆ ಅಡಿ. ಬೆಳಗ್ಗೆ ಅಂತ ಹೊಟ್ಟೆಗೆ ಬಿದ್ದಿರೆ ಮರಿ ಖಾತೆ ಐತೇನು ಹೊಟ್ಟೆ ಹೊಸ್ವತ್ತ ಒಂದು ಕೈ ಕಮ್ಮಿ ಆಯ್ತು. ಬಂತು ಇನ್ನೊಂದು 100 ಮೀಟ್ರ್ ಇತ್ತೇನು ಅಷ್ಟೇ, 100-200 ಮೀಟ್ರ್ ಇತ್ತು. ಒಂದೇ ಅಂತಂದರೆ ಹತ್ತತ್ರ ಒಂದು 15 ಕಿಲೋಮೀಟ್ರ್ ಐತೆ. ಮಳೆ ಬಿಟ್ಟಿದ್ದೆ ಪುಣ್ಯ. 2-3 ದಿನ ಆ ನಮ್ನಿ ನೆರೆ ಹೊಡೆದಿತ್ತು. 6 ಕಾಣಿ ಬೆಳಗ್ಗೆ 4 ಗಂಟೆಗೆ ಎದ್ದಿದೆ. 4 ಗಂಟೆಯಿಂದ ಎಷ್ಟು 9 ಆಯ್ತಲ್ಲ, 9 ಆಯ್ತಲ್ಲ, 9 ಗಂಟೆಗೆ ಒಂದೇ ಒಂದು ಹನಿ ಬರಲ್ಲ, ಅದೇ ಖುಷಿ. ಆ 100 ರೂಪಾಯಿ ರೈನ್ ಕೋಟ್ ಅದೊಂದು ಸುಮ್ಮನೆ ದಂಡು ಐತೆ. ದಂಡು ಇಲ್ಲ. ಈಗ ಸಾಯಂಕಾಲ ಒಂದು ಕೆಲಸ ಇತ್ತು, ಈಗ ಸ್ವಲ್ಪ ಆಚೆಗೆ ಹಾಕ್ಲಾಗಲ್ಲ, ಒಂಚೂರು ಕೆಲಸ ಮಾಡೋಗಿತ್ತು. ಅಷ್ಟೊತ್ತಿಗೆ ಮಳೆ ಬಂದರೆ ಯೂಸ್ ಆಯ್ತು. ಕಾಣಿ ಕೆಂಪು ರಾಣು ಆಯ್ತು, ಉರಿ ಹೇಳ್ತಿತ್ತು. ಸೂಜಿ ಹೇಳು ಖಾರದ ಪುಡಿ ಮೇಲೆ ನಡೆದಾಗ ಆತಿತ್ತು. ಒಂದು ಮುಟ್ತು ಕಾಣಿ. ಕರೀತ್ರ ಹಣ್ಕಾಯಿ ತಗೋ, ನಮ್ಗೆ ಹಣ್ಕಾಯಿ ಬೇಡ. ಅಲ್ಲ ಈ ಮಂಗಳಾರತಿ ಒಂದು ಚೀಟಿ ತಗೊಂಡು. ಸಜ್ಜನರಿಗೆ ಸಂಕಟ ಕೊಡುತ್ತಿದ್ದ ಮೂಕಾಸುರ ತಾಯಿ ಮೂಕಾಂಬಿಕೆಯಿಂದ ಸಂಹರಿಸಲ್ಪಟ್ಟು ತನ್ನ ಕಡು ಜನ್ಮವನ್ನ ತೊಳೆದುಕೊಳ್ಳುತ್ತಾನೆ. ಶುದ್ಧಾತ್ಮನಾದ ಆತ ತಾಯಿಯ ಸೇವೆಯನ್ನು ಚಿರವಾಗಿ ಬಯಸಿ ಬೇಡಿದಾಗ ಆತನ ನಿಸ್ವಾರ್ಥ ಭಾವಕ್ಕೆ ಮೆಚ್ಚಿದ ತಾಯಿ ಆತನ ಕಡು ಜನ್ಮ ಕೊನೆಯಾದ ಜಾಗದಲ್ಲೇ ನೆಲೆಸಿ ಬೇಡಿ ಬಂದ ಜೀವಗಳನ್ನು ಪೊರೆಯಲು ಆದೇಶಿಸುತ್ತಾಳೆ. ಜೊತೆಗೆ ಆ ದೈವತ್ವ ಪಡೆದ ಆತ್ಮಕ್ಕೆ ಬ್ರಹ್ಮಲಿಂಗೇಶ್ವರನೆಂದು ಹೆಸರನ್ನೂ ಕೊಡುತ್ತಾಳೆ. ಬ್ರಹ್ಮಲಿಂಗೇಶ್ವರ ನೆಲೆಸಿದ ಜಾಗವೇ ಮಾರಣಕಟ್ಟೆ. ಭಕ್ತರ ಆಶಾಜ್ಯೋತಿಯಾಗಿ ನಿಂತ ಬ್ರಹ್ಮಲಿಂಗೇಶ ನ್ಯಾಯ ತೀರ್ಮಾನಕ್ಕೆ ಸುಪ್ರಸಿದ್ಧ. ಜನರ ಮನಸ್ಸಿನ ಪಿಸುಬೇಡಿಕೆಯನ್ನು ಪ್ರೀತಿಯಿಂದ ಆಲಿಸಿ ತಪ್ಪದೇ ಈಡೇರಿಸುವ ಕರಾವಳಿಯ ದೈವಾದೀಪ ಈ ಬ್ರಹ್ಮಲಿಂಗೇಶ. ಆ ಜಾನಿ ಹೋಗೋರ ನಡೆದ್ರೆ ಕಾಲನ ಇತ್ತು, ಅದಕ್ಕೆ ಒಂದು ಲೆಕ್ಕ ಸ್ಪೀಡ್ ಹೋದಿತ್ತು. ಕಾಳೆ ಅಂತ ಉರಿಗಿರಿ ಅಂತ ಇಲ್ಲ, ಈಗ ಉರಿ ಇಲ್ಲ, ನೀರಿಗೆ ಬಂದು ಒಂದು ಇದಾಗಿ ಹೋಯ್ತು ಅಷ್ಟೆ. ಅದು ನೋವು ತಿಂದ ಕಣಿ ಅಡಿಕೆ ಮರಿ ಸಾಂಕು ಕಣಿ ನಡ್ಕೊಬ್ದವ್ರು ಹೋಯ್ಲ ಕಾಚಿಗಿರ ಯಪ್ಪ. ಮೊನ್ನೆ ಮಳೆ ಬಂದಳಿಕೆ ಒಳಗೆಲ್ಲ ಫುಲ್ಲು ನೀರು ಹೋಯ್ತು, ಇಲ್ಲೆಲ್ಲ ಫುಲ್ ನೀರು ಬೈಂತು, ಆ ನಮ್ಮನೆ ನೆರೆ ಬೈಂತು. ಚೀಟಿ ತಪ್ಪಿರೋ ಅವರು ಈ ಕರು ಇವರು ಬಿಡುದಿಲ್ಲ. ಈಗ ಎತ್ತರ ಕೊಡಿ ಅದಳಿ ಆಯ್ತಾ, ಪೂಜೆ ಎಲ್ಲ ಮುಗಿಸ್ಕ ಹೊರಗೆ ಬಂತ. ಅಲ್ಲಿ ವಿಡಿಯೋ ಮಾಡು ಬ್ಯಾಡ ಅನಿಸ್ತಾರೆ. ಕಾಳಿ ಯಾರು ಅಟ್ಟುಳಿ ಕೊಡೋದು ಕಡೆ ದೂಡುಕಾಗ ಹಾಗೆ ಬಾಳೆಹಣ್ಣಿ ತಗಣಿ. ಅರೆ ಹೂ ತಿಂತಿಲ್ಲಕಂತ ಎಲ್ಲಿ ತಗ ಒಂದು ಫೋಟೋ ತಕೊಂಬಂದಲ್ಲಿ ಕಾಣ್ತಿತ್ತ. ನಂಗೆ ಮನೆಗಿತ್ತು, ಬೆಂಗಳೂರಾಗಿಲ್ಲ. ಸಾಕಲ್ದ ಇಷ್ಟ? ಹೌದಾ, ಇದು ಒಂದೇ ಥರ ಫ್ರೇಮ್, ಬೇರೆ ಥರ ಫ್ರೇಮ್ ಇದೆ? ಹೌದಾ,
ಇದರಲ್ಲಿ 2 ವರ್ಷ ಬರ್ತದೆ ಮುಖಂದಿಕೆ ಮಾಡಬೇಕು. ಇದೊಂದು ಸಾಕಿ ಅವ್ರದ್ದಿತ್ತು ಮನೆ. ಅದೆಲ್ಲ ಫೈಬರ್ ಫ್ರೇಮ್. ಈ ಥರದಕ್ಕೆ ಜಾಸ್ತಿಯಾ? ಇದರ ಸಣ್ಣ ಸೈಜ್ ಇದೆ, ಲೈಟ್ ಲೈಟ್ ಅದ. ಎಷ್ಟು ಇದು 1800 ಸಣ್ಣ 1000 ಲಾಸ್ಟ್ ಟೈಮ್ ಗ್ಯಾರಂಟಿ. ಊಟ ಒಂದು 12-12ವರೆಗೆ ಸ್ಟಾರ್ಟ್ ಆಗ್ತದೆ. ಒಂದು 9ವರೆ ಐತಿ. ಇನ್ನು ಸುಮಾರು ಟೈಮ್ ಇತ್ತಲ್ಲ, ಅದಕ್ಕೆ ಹಾಪ್ ಅಂದೇಳಿ ಅನ್ಕಂತ ಕಡಿ ಕಾದಾಗಿದ್ದರೆ ಒಂದು ಕಷ್ಟ ಊಟ ಮಾಡ್ಕೊ ಹೋಯ್ತು ಬಂದು. ಗಾಡಿ ಹೇಗೆ ಮಳೆ ಬಂತು ಗಾಡಿ ಬರ್ತಿತ್ತು ಮಳೆ ಬಂತು. ನಾವಿಲ್ಲೇ ಸಿಕ್ಕಾಗಿತ್ತ ಅಂದಳಿ. ಅವ್ರ ಲೈಟ್ ಅನ್ನೋದಿದೆ ಒಳ್ಳೆ ಇತ್ತು. 1800 ರೂಪಾಯಿ ಅಂದ್ರೆ ಸಣ್ಣದಿತ್ತು 1300 ರೂಪಾಯಿ. ಮಳೆ ಬಂದಿದ್ದ, ತಿಂಡಿ ತಿಂಬಂದು ಕರ್ಕೊಂಬಂದಿರ. ಒಳ್ಳೆ ಹಂಚಿನ ಹೋಟ್ಲ ಇಲ್ಲ ದೇವಸ್ಥಾನದ ಹತ್ರ. ಹಂಚಿಂದು ಹೋಟ್ಲು ಇಲ್ಲ ದೇವಸ್ಥಾನದ ಹತ್ರನೇ ಇತ್ತು. ಒಳ್ಳೆ ಬಿಸಿ ಬಿಸಿ ಅಂತಾರೆ ತಿಂಬ. ಈಗ ಪೂಜೆ ಎಲ್ಲ ಮುಗೀತು, ಎಲ್ಲ ಇತ್ತು ಕೈಯಾಗೆ. ತಿಂಡಿ ಗಿಂಡಿ ಅಂತ ತಗೊಂಬಕೊಯಿಲ್ಲ. ಅದು ಹೇಳೋದಿತ್ತ ಹೇಳೋದಿಲ್ಲ ಅಂತ ಒಂಚೂರು ಮನ್ಸು ಮಾಡ್ರಲ್ಲ ಮತ್ತೆ ಹೇಳ್ತಾರೆ ಅಂತ ಇಲ್ಲ. ಆಯ್ತು, ಒಳ್ಳೆ ರೀತಿಯ ಪೂಜೆ ಆಗಿದೆ. ಈಗ ಮನೆಗೆ ಹೊರಡು ಆಯ್ತು. ಈಗ ಮನೆ ಬದಿಗೆ ಹಾಬ್ದು, ಮನೆ ಬದಿಗೆ ಇನ್ನೂ ಸುಮಾರು ಕೆಲಸ ಇತ್ತು ಮನೆ ಬದ, ಅದನ್ನು ಕಾಂಬೋದು. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ. ಅದ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ. ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಬ್ರೆ. ಹೆಚ್ಚು ಅಂದ್ರೆ 9 ಗಂಟೆ ಕರೆಕ್ಟ್ ಬೈಂತ. ಒಂದು 9:30 ಒಳಗೆ ನಮ್ಮ ಪೂಜೆ ಗೀಜೆ ಎಲ್ಲ ಆಯ್ತು. ಈಗ 10 ಗಂಟೆ ಆಯ್ತು. ಈಗ ಆಷಾಢಿ ಅಲ್ಲ, ಸ್ವಲ್ಪ ಜನ ಕಮ್ಮಿ. ಹಂಗಾಗಿ ನಮ್ಗೆ ಬೇಗ ಆಯ್ತು. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಲೇಟ್ ಆತಿ. ಊಟದ ಟೈಮು ಅದು ಇದೆಲ್ಲ ಸಮ ಆತಿ. ಇನ್ನೊಂದು ಹೆಚ್ಚು ಅಂದರೆ 2-2 ಗಂಟೆ ಇತ್ತು ಊಟಕ್ಕೆ. ಮತ್ತು ಅಷ್ಟೊತ್ತರಿ ನಿಂತ್ಕೊಂಡು ನಮ್ಮ ಬೇರೆ ಕೆಲಸ ಎಲ್ಲ ಇತ್ತಲ್ಲ ಅದು. ಅದೇ ಹೇಳ್ತಾರೆ ನಮ್ದೇನೂ ಇಲ್ಲ ಅಂತ. ಹೆಂಗಿತ್ತು ಅನುಭವ ನಡ್ಕೊಬಂದು? ತುಂಬ ಒಳ್ಳೆ ಆಯ್ತು. ನಮ್ಮದು 2ನೇ ಬಾರಿ. 2ನೇ ಬಾರಿ. ಹೌದಾ? ಮುಂಚೆಗಳು ಬಂದಿರಿ? ಮುಂಚೆ ಲಾಕ್ಡೌನ್ 2019 ಹೌದಾ? 19-20 ಹಾಂ. ಹೋಗುವುದು ನೆಡುವುದು, ಬರುವುದು ನೆಡುವುದು, 2 ಬದಿ. 2 ಬದಿ. ಇವತ್ತೆಂದ ಒಂದೇ ಬದಿ? ಇವತ್ತು ಒಬ್ಬ ಬೆಂಗಳೂರಿಂದ ಒಬ್ಬ ಬಂದ, ಅವನಿಗೆ ಸಾಕಾಯ್ತು ದಾಳಿ, ಅವ್ನು ನಡ್ಸ್ಕೊಪ್ ಗಾಡಿ ಅಂತ ಒಂದು ಸೈಡ್. ನಡೀತಿತ್ತ ಊರಾಗೆಲ್ಲ ಆಗಳಿಕ್ಕಿದ್ದಳಿಗೆಲ್ಲ ಸುಮಾರಿಗೆ ನಡೀತಿತ್ತು. ಈಗ ಕಾಲಲ್ಲಿ ಅಂತ ಇಲ್ಲ, ತಮ್ಮ ಮೆದು ಐತಿ. ನಮ್ದು ಬಸ್ ಬಂದಾಗಿತ್ತ ಕಡಿ ಸಿಕ್ತೆ.